ಬೈಂದೂರಿನ ಹೃದಯ ಭಾಗದಲ್ಲಿರುವ ಹಲ್ನಾಡು ಕಾಂಪ್ಲೆಕ್ಸ್ನಲ್ಲಿ ಇಂದು ಶ್ರೀ ಮೂಕಾಂಬಿಕಾ ಡೆಂಟಲ್ ಕ್ಲಿನಿಕ್ ಉದ್ಘಾಟನೆಗೊಂಡಿತು. ಈ ಕ್ಲಿನಿಕ್ನಲ್ಲಿ ಆಧುನಿಕ ತಂತ್ರಜ್ಞಾನ ಆಧಾರಿತ ದಂತ ಚಿಕಿತ್ಸಾ ಸೌಲಭ್ಯಗಳು ಲಭ್ಯವಿದ್ದು ಅನುಭವ ಸಂಪನ್ನ ವೈದ್ಯರಿಂದ ಸೇವೆ ನೀಡಲಾಗುತ್ತಿದೆ. ಡಾಕ್ಟರ್ ಶ್ರೀಧರ್ ಶೆಟ್ಟಿ ಅವರು ಆರಂಭಿಸಿರುವ ಈ ಕ್ಲಿನಿಕ್ನಲ್ಲಿ ವಿಶೇಷವಾಗಿ ಮಕ್ಕಳಿಗಾಗಿ ಪೀಡಿಯಾಟ್ರಿಕ್ ವಿಭಾಗವನ್ನು ಆರಂಭಿಸಿರುವುದು ಗಮನಾರ್ಹವಾಗಿದೆ. ಮಕ್ಕಳಿಗೆ ಭಯವಿಲ್ಲದ ಚಿಕಿತ್ಸೆ ಹಾಗೂ ಸ್ನೇಹಪೂರ್ಣ ವಾತಾವರಣವನ್ನು ಒದಗಿಸುವುದು ಈ ವಿಭಾಗದ ವಿಶೇಷತೆಯಾಗಿದೆ. ಡಾಕ್ಟರ್ ಶ್ರೀಧರ್ ಶೆಟ್ಟಿ ಅವರ ತಂದೆಯವರಾದ ಚುಚ್ಚಿ ನಾರಾಯಣ್ ಶೆಟ್ಟಿ ಅವರು ಕ್ಲಿನಿಕ್ ಅನ್ನು ಉದ್ಘಾಟಿಸಿದರು. ಹಲ್ನಾಡು ಕಾಂಪ್ಲೆಕ್ಸ್ನ ಮಾಲಕರಾದ ಭೋಜರಾಜ್ ಶೆಟ್ಟಿ ಅವರು ದೀಪ ಬೆಳಗಿಸಿದರು. ಮೂಲಕ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಗಣ್ಯರ ಸಮಕ್ಷಮದಲ್ಲಿ ಡಾಕ್ಟರ್ ಶ್ರೀಧರ್ ಶೆಟ್ಟಿ ಅವರು ಈ ಒಂದು ಡೆಂಟಲ್ ಕ್ಲಿನಿಕ್ ನಲ್ಲಿ ವಿಶೇಷವಾಗಿ ಈ ಸಮುದಾಯದ ಈ ಭಾಗದ ಜನರ ಸೇವೆಯನ್ನು ಮಾಡಲಿಕ್ಕಾಗಿ ಆರಂಭಗೊಳ್ತಾ ಇರುವಂತಹ ಈ ಒಂದು ಮೂಕಾಂಬಿಕಾ ಡೆಂಟಲ್ ಕ್ಲಿನಿಕ್ ವಿಶೇಷವಾದ ಸವಲತ್ತುಗಳನ್ನು ಹೊಂದಿರುವ ಅನುಭವವನ್ನು ಹಾರೈಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇದರ ಉದ್ಘಾಟನೆಗಾಗಿ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ರೈತ ಮುಖಂಡರಾದ ದೀಪಕ್ ಕುಮಾರ್ ಶೆಟ್ಟಿ ಅವರು ಮಾತನಾಡಿದರು. ಶುಕ್ರವಾರದ ಈ ಒಂದು ಸಂದರ್ಭದಲ್ಲಿ ನಮ್ಮ ಮೂಕಾಂಬಿಕೆಯ ಭಕ್ತರಾಗಿರ್ತಕ್ಕಂಥ ಚುಚ್ಚಿ ನಾರಾಯಣ್ ಶೆಟ್ಟಿಯವರ ಮಗ ಇವತ್ತು ನಮ್ಮ ಬೈಂದೂರು ಈ ಪರಿಸರದ ಜನರಿಗೆ ಒಳ್ಳೆಯದಾಗಬೇಕೆನ್ನುವಂಥ ಒಂದು ದೃಷ್ಟಿಯಿಂದ ಬೈಂದೂರು ಹೃದಯ ಭಾಗದಲ್ಲಿರ್ತಕ್ಕಂಥ ನಮ್ಮೆಲ್ಲ ಹಿರಿಯರು ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನೇ ಬಯಸ್ತಕ್ಕಂಥ ಶ್ರೀಯುತ ಭೋಜರಾಜ್ ಶೆಟ್ಟಿಯವರ ಒಂದು ಕಾಂಪ್ಲೆಕ್ಸಿನಲ್ಲಿ ಬಹಳ ನೂತನವಾಗಿ ಇವತ್ತು ಮೂಕಾಂಬಿಕಾ ಡೆಂಟಲ್ ಕ್ಲಿನಿಕ್ ಅನ್ನ ಈಗಾಗಲೇ ದೀಪ ಬೆಳಗಿಸುವುದರ ಮುಖಾಂತರ ಇವತ್ತು ಉದ್ಘಾಟನೆ ಇವತ್ತಾಗಿದೆ. ಶ್ರೀಧರ ಮತ್ತು ಚುಚ್ಚಿ ನಾರಾಯಣ್ ಶೆಟ್ಟರು ನಮ್ಮ ಹತ್ತಿರದ ಸಂಬಂಧಿ ಮತ್ತು ಶ್ರೀಧರ್ ಶೆಟ್ಟರ್ ನಾನು ಬಹಳ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೇನೆ. ಸರಳ ಸಜ್ಜನಿಕೆಯ ಒಬ್ಬ ವ್ಯಕ್ತಿ, ಸೇವಾ ಮನೋಭಾವ, ಸರಳ ಸಜ್ಜನಿಕೆ ಮತ್ತು ಸೇವಾ ಮನೋಭಾವ ಇದು ಇರಬೇಕು, ಅದು ಬಹಳ ಪ್ರಾಮುಖ್ಯ. ಮತ್ತು ತುಂಬಾ ಒಂದು ಅನುಭವಿ ಡಾಕ್ಟರ್ ಆಗಿದ್ದಾರೆ ಅವರು. ಇಲ್ಲಿಂದ ಹಿಡಿದು ರತ್ನಗಿರಿವರೆಗೂ ಪ್ರೊಫೆಸರ್ ಆಗಿ ಕೆಲಸ ಮಾಡಿ ಬಹಳಷ್ಟು ಕಡೆಗಳಲ್ಲಿ ಮಾಡಿ ಅನುಭವವನ್ನು ಪಡೆದವರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಸಹಕಾರಿ ದೂರಿನ ರಾಜು ಪೂಜಾರಿ ಅವರು ಮಾತನಾಡಿದರು. ಮೂಕಾಂಬಿಕಾ ಡೆಂಟಲ್ ಕ್ಲಿನಿಕ್ ಇವತ್ತು ಅನೇಕ ಗಣ್ಯರ ಸಮ್ಮುಖದಲ್ಲಿ ಉದ್ಘಾಟನೆ ಆಗ್ತಾ ಇದೆ. ಬಹಳ ಸಂತೋಷ ವಿಚಾರ. ಅದರಲ್ಲೂ ವಿಶೇಷವಾಗಿ ಭೋಜರಾಜ್ ಶೆಟ್ಟಿಯವರ ಒಂದು ಕಟ್ಟಡ, ಯಾಕಂದರೆ ಆ ಕಾಲದಲ್ಲೇ ಮೈಂದೂರಿಗೆ ಒಂದು ಔಷಧಾಲಯವನ್ನು ಕೊಟ್ಟವರಿಂದ ಅದು ಭೋಜರಾಜ್ ಶೆಟ್ಟಿ. ಬಹುಶಃ ಅವರು ನಾವು ಸಣ್ಣದಿರುವಾಗ ಸುಮಾರು ಒಂದು 5-6 ವರ್ಷ ಇರುವಾಗ ಅವರ ಅಂಗಡಿಯನ್ನು ನೋಡಿದ್ವಿ. ಯಾಕೆಂದ್ರೆ ನಮ್ಮ ತಂದೆಯವರು ಯಾವಾಗಲೂ ಅದೊಂದು ಆಫೀಸರ್ಸ್ ಕ್ಲಬ್ ಬಂದಿತ್ತು ಅವರ ಮಾಳಿಗೆ ಮೇಲೆ, ಅಲ್ಲಿ ಇರ್ತಿದ್ರು. ಹಾಗಾಗಿ ಇವತ್ತು ಬೈಂದೂರಿಗೆ ವಿಶೇಷವಾದ ಒಂದು ಕೊಡುಗೆಯನ್ನು ಬಹುಶಃ ಭೋಜರಾಜ್ ಶೆಟ್ಟಿ ಕೊಟ್ಟರು. ಇವತ್ತು ಅವರ ಒಂದು ಕಟ್ಟಡದಲ್ಲಿ ಬಹುಶಃ ನಾರಾಯಣ್ ಶೆಟ್ಟರ ಸುಪುತ್ರ ಶ್ರೀಧರ್ ಶೆಟ್ಟಿ ಅವರು ಒಂದು ಡೆಂಟಲ್ ಕ್ಲಿನಿಕನ್ನು ಪ್ರಾರಂಭ ಮಾಡುವಂಥದ್ದು ಒಂದು ಸಂತೋಷದ ವಿಚಾರ. ದಂತ ಚಿಕಿತ್ಸಾ ವಿಭಾಗವನ್ನ ಬೈಂದೂರು ಶಾಸಕರಾದ ಗುರುರಾಜ್ ಗಂಟಿ ಹೊಳೆಯವರು ಉದ್ಘಾಟಿಸಿದರು. बोलो भारत माता की Yes.
ಮಾಧ್ಯಮದವರಿಗೆ ನಮಸ್ಕಾರ. ಮಾಧ್ಯಮ ಮಿತ್ರ ನಮ್ದು ಶಬರಿಮಲೆ ಟೀಮ್. ನಿಮ್ಮ ಲೆಕ್ಕದಾಗೆ ಇದು ಪೊಸಿಷನ್ ಬಿಲ್ಡಿಂಗ್ ಟೀಮ್, ನಮ್ಮ ಲೆಕ್ಕದಾಗೆ ಚಪ್ರ ಟೀಮ್. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಮಾಜಿ ಸಚಿವರಾದ ಜಯಪ್ರಕಾಶ್ ಹೆಗಡೆಯವರು ಪೀಡಿಯಾಟ್ರಿಕ್ ವಿಭಾಗವನ್ನು ಉದ್ಘಾಟಿಸಿದರು. ಮಾನ್ಯ ಮಾಜಿ ಸಚಿವರಾದಂತಹ ಜಯಪ್ರಕಾಶ್ ಹೆಗಡೆ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಉಡುಪಿ ಜಿಲ್ಲೆಯ ಸ್ಥಾಪನೆಗೆ ಕಾರಣದಂತ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದ ಜಯಪ್ರಕಾಶ್ ಹೆಗಡೆ ಅವರು 94ರಿಂದ 99ರ ಅವಧಿಯಲ್ಲಿ ಬಂದರು ಮತ್ತು ಮೀನುಗಾರಿಕೆ ಸಚಿವರಾಗಿ ವಿಶೇಷವಾಗಿ ಇಡೀ ರಾಜ್ಯದಲ್ಲೇ ತಮ್ಮ ಛಾಪನ್ನು ಮೂಡಿಸಿದವರು. ಇತ್ತೀಚೆಗೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದರು. ಈಗ ಅನೇಕ ಸಾಮಾಜಿಕವಾಗಿ, ರಾಜಕೀಯವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ದುಡಿದಂತಹ ಜಯಪ್ರಕಾಶ್ ಹೆಗಡೆ ಅವರು ಈ ಸಂದರ್ಭದಲ್ಲಿ ಹಿರಿಯರಾದಂತಹ ಅವರು ಶುಭ ಹಾರೈಸಬೇಕಾಗಿ ಕೇಳಿಕೊಳ್ತೇನೆ. ಮಾನ್ಯ ಶಾಸಕರೇ, ಶೆಟ್ಟರೆ, ಅನಂತಕುಮಾರ್ ಶೆಟ್ಟರೆ ಅವರು ಈ ಒಂದು ಮೂಕಾಂಬಿಕಾ ಡೆಂಟಲ್ ಕ್ಲಿನಿಕ್ನ ವೈದ್ಯರಾದಂಥ ಶ್ರೀಧರ್ ಶೆಟ್ಟರೆ, ನಾರಾಯಣ ಶೆಟ್ಟರೆ, ಬೇರೆಲ್ಲ ಬಂಧುಗಳು. ಹಿಂದೆ ವೈದ್ಯಕೀಯ ಚಿಕಿತ್ಸೆ ಅಂತೇಳಿ ಒಬ್ಬರೇ ಡಾಕ್ಟ್ರು, ಅವರಿಗೆ ಸ್ಪೆಷಲೈಸೇಷನ್ ಏನಿದ್ರು. ಡಾಕ್ಟ್ರು MBBS ನಂತರ MBD ಆಯಿತು, ಜನರಲ್ ಸರ್ಜರಿ ಆಯಿತು. ಈಗ ಆಗಲ್ಲ, ಒಂದೊಂದು ವಿಭಾಗಕ್ಕೂ ಒಬ್ಬ ಸ್ಪೆಷಲಿಸ್ಟ್. ಡೆಂಟಲ್ ಇದರಲ್ಲಿ ಸಹ ಹಾಗೆ ಸ್ಪೆಷಲೈಸೇಷನ್. ಈಗ ಹಿರಿಯರಿಗೊಂದು, ಮಕ್ಕಳಿಗೊಂದು, ಅಲ್ಲೂ ರಿಪೇರಿ ಮಾಡಲಿಕ್ಕೆ ಒಬ್ಬರು, ಬೇರೆ ಬೇರೆ ರೀತಿಯಲ್ಲಿ. ಅದರಿಂದ ಈ ಭಾಗಕ್ಕೆ ಅದು ಸಿಗ್ತಾ ಇರಲಿಲ್ಲ ಬೈಂದೂರಿಗೆ. ಅದನ್ನು ಡಾಕ್ಟರ್ ಶ್ರೀಧರ್ ಶೆಟ್ಟರು ತಮಗೆ ಒದಗಿಸಿಕೊಟ್ಟಿದ್ದಾರೆ. ಡಾಕ್ಟರ್ ಶ್ರೀಧರ್ ಶೆಟ್ಟರು ನಮ್ಮ ಮಕ್ಕಳಿಗೂ ಸಹ, ಯಾಕಂದರೆ ಮಕ್ಕಳಿಗೆ ಸರಿ ಮಾಡ್ಕೊಂಡು ಹೋದರೆ ನಂತರ ಅದು ಸರಿ ಮಾಡ್ಕೊಂಡು ವ್ಯವಸ್ಥಿತವಾಗಿ ನಡ್ಸ್ಕೊಂಡು ಹೋಗ್ಲಿಕ್ಕಾಗ್ತದೆ. ಯಾಕಂದರೆ ಹೆಚ್ಚಾಗಿ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ಚಾಕ್ಲೇಟ್ ತಿನ್ನೋದು, ಇನ್ನೊಂದು ಅದನ್ನು ಕ್ಲೀನ್ ಮಾಡದೇ ಇರುವಂಥದ್ದು, ವ್ಯವಸ್ಥಿತವಾಗಿ ಹೇಗೆ ಸ್ವಚ್ಛವಾಗಿ ಇಟ್ಕೊಳ್ಳೋದಂತ ಶುರು ಕಲಿಸ್ಕೊಟ್ರೆ ಉಳಿದೆಲ್ಲ ನಡ್ಕೊಂಡು ಹೋಗ್ತದೆ. ಅದಕ್ಕೋಸ್ಕರ ಡಾಕ್ಟರ್ ಶ್ರೀಧರ್ ಶೆಟ್ಟಿ ಅವರು ಇಲ್ಲಿ ಒಂದು ಕ್ಲಿನಿಕ್ಕನ್ನು ಮಾಡಿ ಒಳ್ಳೆಯ ಹೊಸ ಇದನ್ನು ಚೇರ್ ಅಂತ ಹೇಳಿದರೆ ಟೆಕ್ನಾಲಜಿ ಚೇರ್ ಅಂತ ಹೇಳಿದರೆ ಅದರಲ್ಲಿ ಬೇಕಾದ ವ್ಯವಸ್ಥೆ ಎಲ್ಲ ಇದ್ದದ್ದನ್ನು ತಂದು ಕೊಟ್ಟಿದ್ದಾರೆ. ಇಲ್ಲಿದೆ, ನೀವು ಇಲ್ಲಿಂದ ಕುಂದಾಪುರಕ್ಕೆ ಹೋಗ್ಬೇಕು, ಇದು ಉಡುಪಿಗೆ ಹೋಗ್ಬೇಕು. ಎಲ್ರಿಗೂ ನಮಸ್ಕಾರ. ಮಾನ್ಯ ಹಿರಿಯರಾದ ಜಯಪ್ರಕಾಶ್ ಹೆಗಡೆ ಅವರು ಈಗಾಗಲೇ ಉದ್ಘಾಟನೆ ಮಾಡಿ ಶುಭಾಶಯವನ್ನು ಕೋರಿದ್ದಾರೆ. ಭೋಜರಾಜ್ ಶೆಟ್ಟರ ಬಿಲ್ಡಿಂಗ್ ಅಂತ ಹೇಳಿದರೆ ಬೈಂದೂರಿನ ಪೇಟೆಯಲ್ಲಿ ಪ್ರತಿಷ್ಠಿತ ಬಿಲ್ಡಿಂಗ್. ಈ ಬಿಲ್ಡಿಂಗಲ್ಲಿ ಯಾರ್ಯಾರು ಇದ್ದಾರೆ ಅಂತ ಹೇಳೋದು ಅದೊಂದು ಅಡ್ರೆಸ್. ಅದು ಭೋಜಣ್ಣನ ಬಿಲ್ಡಿಂಗಲ್ಲಿ ಇದ್ದಾರೆ ಅಂತ ಹೇಳಿ, ಹಾಳನಾಡು ಬಿಲ್ಡಿಂಗ್ ಅನ್ನುವಂಥದ್ದು. ಮೊನ್ನೆ ಚುಚ್ಚಿ ನಾರಾಯಣ ಶೆಟ್ಟರು ಪ್ರತಿಷ್ಠಿತ ಕುಟುಂಬ, ಪ್ರತಿಷ್ಠಿತ ಹೆಸರು. ಈ ಭಾಗದಲ್ಲೆಲ್ಲವೂ ಒಂದು ಹಿರಿಯರಾಗಿ ಒಂದು ಹೆಸರಿಟ್ಟವರು. ಅದೇ ರೀತಿ ಮಗ ಚುಚ್ಚಿ ಶ್ರೀಧರ್ ಶೆಟ್ಟರ್ ಅಂತ ಹೇಳುವವರು ಸಹಿತ ವೈದ್ಯಕೀಯ ಕ್ಷೇತ್ರದಲ್ಲಿ, ಡೆಂಟಲ್ ಕ್ಷೇತ್ರದಲ್ಲಿ ಒಂದು ದೊಡ್ಡ ಹೆಸರದು. ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ಡೆಂಟಲ್ ಪ್ರೊಫೆಸರ್ ಆಗಿ, ಡೆಂಟಲ್ HOD ಆಗಿ, ಬೇರೆ ಬೇರೆ ಕಡೆ ಕನ್ಸಲ್ಟೆಂಟ್ ಆಗಿ ಮಾಡ್ತಾ ಇದ್ದವರು ಈಗ ನಮ್ಮ ಊರಲ್ಲೇ ಈಗ ಡೆಂಟಲ್ ಕ್ಲಿನಿಕನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಮಕ್ಕಳದ್ದು ಸ್ಪೆಷಲಿಸ್ಟ್ ಅವರು ಮತ್ತು ಈಗ ಏನು ಜಯಪ್ರಕಾಶ್ ಹೆಗಡೆ ಅವರು ಉದ್ಘಾಟನೆ ಮಾಡಿದರು ಈ ಬ್ರ್ಯಾಂಚ್ ಅನ್ನುವಂಥ ನಮಗೊಂದು ಸಣ್ಣ ಅಟ್ರಾಕ್ಷನ್. ಈಗ ಏನು ಕೇಳಿದರೆ ಮಕ್ಕಳಿಗೆ ಚಾಕ್ಲೇಟ್ ಗೀಟ್ಲೇಟು ಜಯಪ್ರಕಾಶ್ ಹೆಗಡೆ ಅವರು ಹೇಳಿದಾಗ ಅವರಿಗೆ ಅದರ ಅವಶ್ಯಕತೆ, ಟ್ರೀಟ್ಮೆಂಟಿನ ಅವಶ್ಯಕತೆ ಇರ್ತದೆ. ಅದಕ್ಕೆ ಸರಿಯಾಗಿ ಅದು TVಯೋ ಮತ್ತೊಂದು ಇಟ್ಕೊಂಡು ಮಕ್ಕಳದ್ದು ಹಲ್ಲು ಟ್ರಿಪ್ ಮಾಡ್ಕಲ್ಲ, ಅದಕ್ಕೆ ಸಹಿತ ಒಂದು ಸ್ಪೆಷಲ್ ಆಗಿ ಒಂದು ಮಾಡ್ಕೊಂಡಿದ್ದಾರೆ. ಸೊ ನಮ್ಮ ಊರಿನಲ್ಲಿ ಬೆಳೀತಾ ಇರುವಂಥ ಬೈಂದೂರಿನಲ್ಲಿ ಇದರ ಅವಶ್ಯಕತೆ ಇತ್ತು. ಹಾಗಾಗಿ ಶ್ರೀಧರ್ ಶೆಟ್ಟರು ಸ್ನೇಹಪರ, ಅವರದ್ದೇ ಆದಂಥ ಒಂದು ಸಣ್ಣ ಅಭಿಮಾನಿ ಬಳಗ ಇದೆ. ಶಬರಿಮಲೆಗೆ ಹೋಗುವ ಟೀಮ್ ನಾವೆಲ್ಲ ಒಟ್ಟಿಗೆ ಹೋಗುವ ಲೆಕ್ಕ. ಸೊ ಅವರೀಗ ಇಲ್ಲೇ ಕ್ಲಿನಿಕ್ ಮಾಡಿರೋದ್ರಿಂದ ಇದು ಮತ್ತೂ ಖುಷಿಯಾದ ವಿಷಯ. ಶುಭ ಆಗಲಿ ಅಂತ ಹಾರೈಸಿದಂತಹ ಮಾನ್ಯ ಶಾಸಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಡಾಕ್ಟರ್ ಶ್ರೀಧರ್ ಶೆಟ್ಟಿ ಅವರಿಗೆ ಸಹಿತ ಇಂದಿನ ಕಾರ್ಯಕ್ರಮದಲ್ಲಿ
ವಸಂತ್ ಹೆಗಡೆ, ಜಗನ್ನಾಥ್ ಶೆಟ್ಟಿ ಬೈಂದೂರು, ಸೂರ್ಯಣ್ಣ ಶೆಟ್ಟಿ, ಉದ್ಯಮಿಗಳಾದ ಜಗದೀಶ್ ಶೆಟ್ಟಿ, ರಮೇಶ್ ಗಾಣಿಗ ಕೊಲ್ಲೂರು, ನಾರಾಯಣ್ ಅಳಿವೇಗದ್ದೆ, ದಿವಾಕರ್ ಶೆಟ್ಟಿ ನೆಲ್ಯಾಡಿ ಮುಂತಾದವರು ಉಪಸ್ಥಿತರಿದ್ದರು.